ನಮಸ್ಕಾರ, ಬಂದಿದ್ದೀವಿ ಚಂದ್ರು ಬೆಸ್ಟ್ ಆಫ್ ಬೆಸ್ಟ್ ಕಿಚನಲ್ಲಿ. ಒಂದು ಒಳ್ಳೆ ಅಡುಗೆ ಮಾಡಬೇಕು. ಈ ಅಡುಗೆನ ನೀವೆಲ್ಲನೂ ಕ್ವಾಟ್ಲೆ ಕಿಚನಲ್ಲಿ ನೋಡಿದ್ದೀರಾ. ಅದರಿಂದ ನಮ್ಗೆ ಅವಾರ್ಡು ಸಿಕ್ಕಿದೆ ನೋಡಿ. ಇದು ಬಂದು ನಮಗೆ ಪ್ರೀತಿ ತೋರಿಸಿದೆ. ಆ ಅಡುಗೆನ ನಿಮಗೆಲ್ಲ ರುಚಿ ತೋರಿಸ್ಬೇಕು, ಪುಳಿಯೋಗರೆ ಮಾಡಬೇಕು ಅಂತ ಬಂದಿದ್ದೀನಿ. ಪುಳಿಯೋಗರೆ ಗೊಜ್ಜು ನೋಡೋಣ ಹೆಂಗೆ ಮಾಡೋದು ಅಂತ ಕೇಳಿಸೋಣ. ಆಹಾ ಅನ್ನೋಣ. ಈಗ ನಾವು ಒಲೆ ಹಚ್ಬಿಡೋದು, ಬಾಣಲಿ ಇಟ್ಬಿಡೋಣ. ನಿಮ್ಗೆ ಏನೇನು ಸಾಮಗ್ರಿ ಬೇಕು ಅಂತ ಹೇಳೇ ಬಿಡೋಣ. ಸ್ವಲ್ಪ ಎಳೆ ಕಾವು ಮಾಡೋಣ. ಸಿಮ್ಮು ಲೈಟಾಗಿರಲಿ. ಬಾಣಲಿಯನ್ನು ಇಡುವುದು, ಒಂದು ಚೂರು ಸ್ವಲ್ಪ ಎಣ್ಣೆಯನ್ನು ಹಾಕುವುದು. ಜಾಸ್ತಿ ಎಣ್ಣೆ ಹಾಕಬಾರ್ದು, ಸ್ವಲ್ಪ. ಸಾಕು. ಎಣ್ಣೆ ಕಾಯ್ಲಿ. ಎಲ್ಲ ರೆಡಿ ಇದೆ ಸಾಮಗ್ರಿಗಳು, ಹಾಕ್ಕೊಂಬಿಡೋಣ. ನೀವೆಲ್ಲ ನೋಡಿದ್ದೀರಾ ಮೇಲ್ಕೋಟೆ ಪುಳಿಯೋಗರೆನ ಹೆಂಗೆ ಮಾಡೋದು ಅಂತ ಮನೇಲೇ ಮಾಡ್ಕೊಳ್ಳಿ, ಖುಷಿಯಾಗಿ ತಿನ್ನಿ. ಅದಾದಮೇಲೆ ಅನ್ನಿ. ನೋಡಿ, ಇದಕ್ಕೆ ಒಂದು ಅರ್ಧ ಸ್ಪೂನು ಮೆಂತ್ಯ, ಒಂದು ಅರ್ಧ ಸ್ಪೂನು ಮೆಣಸು, ಆಮೇಲೆ ಇದಕ್ಕೆ ಪ್ರಮಾಣಕ್ಕೆ ಕರೆಕ್ಟಾಗಿ ಒಂದು 3 ಸ್ಪೂನು ಜೀರಿಗೆ, ಧನಿಯಾ 6 ಸ್ಪೂನು. ಎಲ್ಲ ಹೋಗ್ತಾ ಇರ್ತದೆ, ಪ್ಲಸ್ ಆಗಿ ಹೋಗ್ತಾ ಇರ್ತದೆ. 2, 3, 4, 5, 6. ಈಗ ಸ್ವಲ್ಪ ಬಾಡಿಸುವುದು. ಈಗ ಬಾಡ್ತಾ ಇದೆ. ಇದಕ್ಕೆ ಒಂದು 12 ಕರೆಕ್ಟಾಗಿ ಬ್ಯಾಡಿಗೆ ಮೆಣಸಿನ್ಕಾಯನ್ನು, 1, 2, 3, 4, 8, 9, 10, 11, 12 ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿದ್ದೆ. ಒಂದು ಖಾರಕ್ಕಾಗಿ ಒಂದು 3 ಗುಂಟೂರು ಮೆಣಸಿನ್ಕಾಯಿ ಬೇಕಾದ್ರೆ ಹಾಕೋಬೋದು, ಇಲ್ಲಾದರೂ ಬಿಡ್ಬೋದು. 3 ಗುಂಟೂರು ಮೆಣಸಿನ್ಕಾಯಿ. ಇದನ್ನು ಚೆನ್ನಾಗಿ ಎಳೆ ಕಾವಿನಲ್ಲಿ ಪರಿಪೂರ್ಣತೆಯಿಂದ ಹುರಿದುಕೊಂಡರೆ ರುಚಿ ಬರುತ್ತದೆ, ಘಮ ಅನ್ನುತ್ತದೆ. ನೋಡಿ, ನೀವೆಲ್ಲ ಖುಷಿಪಟ್ರೆ ನನಗೂ ಒಂದು ಅವಾರ್ಡ್ ಬಂತು. ನಾನು ಕಲ್ತಿರ್ಲಿಲ್ಲ. ಇದನ್ನೆಲ್ಲ ನಾನು ಕಲ್ತ ಮೇಲೆ ನಿಮಗೆಲ್ಲ ಕಲಿಸ್ಬೇಕಲ್ಲ. ಅದಕ್ಕೋಸ್ಕರ ನಾವು ಅಲ್ಲಿ ಟೆಸ್ಟ್ ಡ್ರೈವ್ ಮಾಡಿದ್ವಿ. ಈಗ ಪರಿಪೂರ್ಣದಿಂದ ನಿಮಗೆ ಕಲಿಸಿಕೊಡುತ್ತಿದ್ದೇನೆ. ಅದರಿಂದ ಅವಾರ್ಡು ಬಂದಿದೆ, ನಿಮ್ಮೆಲ್ಲರ ಭಾವನೆಗಳು ಬೆಳೆದಿದೆ. ನೋಡಿ, ಇವಾಗ ಇದು ಒಂದು ಚೆನ್ನಾಗಿ ಇದನ್ನು ಹುರಿತಾ ಇದ್ದೀನಿ. 5 ನಿಮಿಷ ಚೆನ್ನಾಗಿ ಡ್ರೈ ಆಗಿಬಿಡಲಿ. ಆಹಾ, ಹೆಂಗಿದೆ ಸ್ವಾದ, ಘಮ ಅಂತ ಇದೆಯಲ್ಲ. ಈಗ ಇದನ್ನು ಆಫ್ ಮಾಡೋಣ. ರಾಹುಲ, ಇದನ್ನು ತೊಗೊಂಡೋಗ್ಬಿಟ್ಟು ಅಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಡ್ರೈ ಆದಮೇಲೆ ಮಿಕ್ಸಿಲಿ ಆಡಿಸ್ಬಿಡಪ್ಪ. ಬರ್ದವನೇ ರಾಹುಲ 2 ನಿಮಿಷ ಬಿಟ್ಟು ಬರ್ತಾನೆ. ಈಗ ಏನಂದರೆ ಸ್ವಲ್ಪ ಎಲ್ಲ ಡ್ರೈ ಆಗಿದೆ. ಸ್ವಲ್ಪ ಇಂಗು ಪುಡಿಯನ್ನು ಇದಕ್ಕೆ ಪರಿಪೂರ್ಣತೆಯಿಂದ ಹಾಕುವುದು. ಅದಾದಮೇಲೆ ಸ್ವಲ್ಪ ಅರ್ಶಿಣದ ಪುಡಿ. ಸಿಲಿಂಡರು ಚೂರು. ನಮ್ಮ ರಾಹುಲ ಬಂದಿದ್ದಾರೆ. ಬನ್ನಿ ರಾಹುಲ, ಇದನ್ನು ತೆಗೆದುಕೊಂಡು ಚಂದ ಪುಡಿ ಮಾಡಿ ತೆಗೆದುಕೊಂಡು ಬಾ ಮಾರಾಯ. ರಾಹುಲ, ಬೇಗ ಬಾರಪ್ಪ. ಎಲ್ಲ ಚೆನ್ನಾಗಿ ಇದನ್ನು ಹುರ್ಕೊಂಡ್ ಬಾರಪ್ಪ. ಕೈಯಲ್ಲಿ ಇಟ್ಕೊಳಪ್ಪ, ಹುಷಾರು. ಬಿಸಿ ಏನಿಲ್ಲ. ನೀಟಾಗಿ ಡ್ರೈ ಮಾಡಿ ಪೌಡ್ರ್ ಮಾಡಿ ಬೇಗ ಬನ್ನಿ. ಈಗ ಒಂದು ಸ್ವಲ್ಪ ಹುಣಸೆಹಣ್ಣು ನೆನೆಸ್ಕೊಂಬಿಡೋಣ. ಯಾಕಂದರೆ ಪುಡಿ ಬೇಕಾದರೆ 1 ವಾರ 15 ದಿನ ಇಟ್ಕೋಬೋದು. ನಿಮಗೆ ಮನೆಗೆ ಎಷ್ಟು ಬೇಕೋ ಅಷ್ಟು ಗೊಜ್ಜನ್ನು ಮಾಡೋಕ್ಕೆ ಮಾತ್ರ ಈಗ ಒಲೆ ಹಚ್ತಾ ಇದ್ದೀನಿ. ಒಲೆ ಹಚ್ಚಿದಾಗಿದೆ. ಸ್ವಲ್ಪ ನೀರನ್ನು ಹಾಕುತ್ತೇನೆ. ಹುಣಸೆಹಣ್ಣನ್ನು ಒಂದು ಚೂರು ಮರಳಿಸುತ್ತೇನೆ. ನೋಡಿ, ಮನೆಗೆ ನಿಮ್ಗೆ ಎಷ್ಟು ಬೇಕಾಗುತ್ತೆ, 4 ಜನ ಇರ್ತೀರ ನೋಡಿ, ಒಂದು ರೌಂಡ್ ಮಾಡ್ಕೊಳ್ಳಿ ಅಂತ ಹಿಂಗೆ ಹಾಕ್ಕೊಬಿಡಿ, ಮುಗೀತು ಕತೆ. ಇದು ನೀರಲ್ಲಿ ಮರಳುತ್ತೆ, 2 ನಿಮಿಷ ಬಿಡುತ್ತೆ. ಕಾಯ್ತಾ ಇರಿ. ಈಗ ನೋಡಿ, ಚೆನ್ನಾಗಿ ಹುಣಸೆಹಣ್ಣು ಕುದೀತಾ ಇದೆ. ಇದನ್ನು ಪಕ್ಕದಲ್ಲಿಡುವ, ಇನ್ನೊಂದು ಪಾತ್ರೆ ಕೊಡುವ, ಬೆಲ್ಲ ಬೇಯಿಸುವ. ಬೇಯಿಸಾದ್ಮೇಲೆ ಒಗ್ಗರಣೆ ಕೊಡೋದೇ ಪುಳಿಯೋಗರೆ ಗೊಜ್ಜು ತಿನ್ನಿಸೋದೆ. ಈಗ ಹುಣಸೆಹಣ್ಣು ಕುದೀತು, ಬಾಣಲಿ ತರ್ತೀನಿ, ಒಲೆ ಮೇಲೆ ಇಡೋಣ, ಬೆಲ್ಲ ಕಾಯಿಸ್ಬಿಡೋಣ. ಆ ಬೆಲ್ಲನೂ ಕೂಡ ಒಂದು ಸ್ವಲ್ಪ ನೀರು, ಒಂದು ಚೂರು ಹಾಕಬೇಕು. ಈಗ ನೋಡಿ, ನಾವೇನು ಹುಣಸೆಹಣ್ಣು ತೊಗೊಂಡಿದ್ವಿ
ಅಷ್ಟು ಪ್ರಮಾಣ ಬೆಲ್ಲವನ್ನು ತೆಗೆದುಕೊಳ್ಳುತ್ತೇವೆ. ಇದನ್ನು ಪುಡಿ ಮಾಡಿದೆ ಅಷ್ಟು ಬೆಲ್ಲವನ್ನು ಇದಕ್ಕೆ ಹಾಕುತ್ತೇವೆ. ಬೆಲ್ಲ ಚೆನ್ನಾಗಿ ಕಾದಾದ್ಮೇಲೆ ಹುಣಸೆಹಣ್ಣು ಚೆನ್ನಾಗಿ ಹಿಂಡ್ಬಿಟ್ಟು ಆ ಜ್ಯೂಸನ್ನ ಇದಕ್ಕೆ ಹಾಕಿದ್ರೆ ಕುದೀತಾ ಇರುತ್ತೆ. ಈ ಕಡೆ ಮಸಾಲೆ ಹುರ್ಕೋತಾ ಇರಬೇಕು, ಅಡುಗೆ ಮಾಡಿ ಕೊಡ್ತಾ ಇರಬೇಕು. ಈಗ ನೋಡಿ ಬೆಲ್ಲ ಮರಳ್ತಾ ಇದೆ. ಈಗ ಇದನ್ನು ಸ್ವಲ್ಪ ಹಿಂಗೆ ಆಡಿಸ್ಕೊಡೋದು. ಇದು ಚೆನ್ನಾಗಿ ಮರಳಬೇಕು. ಈ ಮರಳೋದ್ರಲ್ಲಿ ಸ್ವಲ್ಪ ಹುಣಸೆಹಣ್ಣು ಹಿಂಗೆ ಅಂದ್ಕೊಂಡು ಆ ಹುಣಸೆಹಣ್ಣು ರಸ ತೆಗಿತಾ ಇರಬೇಕು. ಈ ಕಡೆ ಬೆಲ್ಲನೂ ಕಾಯ್ತಾ ಇರಬೇಕು, ಹುಣಸೆಹಣ್ಣು ತಿರುಗಿಸ್ಕೊಡ್ತಾ ಇರಬೇಕು. ಅದು ಚೆನ್ನಾಗಿ ಸರಿ ಪ್ರಮಾಣದಲ್ಲಿ ಕರಗುತ್ತದೆ. ಹುಣಸೆಹಣ್ಣು ಬೆಲ್ಲನೂ ಕರಗುತ್ತೆ. ನೋಡಿ ನಾವು ಮೇಲ್ಕೋಟೆಗೆ ಹೋಗ್ಬಿಟ್ರೆ ಆ ಪುಳಿಯೋಗರೆ ಆ ಸ್ವಾದ ತಿಂತಾ ಇದ್ದಾರೆ ಅಂದ ಅದನ್ನ ಮನೆಯಲ್ಲೇ ಮಾಡ್ಕೊಬಿಡ್ಬೋದಲ್ಲ. ಅದಕ್ಕೆ ಕಲಿಸ್ಕೊಡ್ತಾ ಇದ್ದೀನಿ ಪುಳಿಯೋಗರೆ ಗೊಜ್ಜು. ಈಗ ನೋಡಿ ಚೆನ್ನಾಗಿ ಬೆಲ್ಲ ಕಾಯ್ತಾ ಇದೆ. ನೋಡಿ ಪರಿಪೂರ್ಣತೆಯಿಂದ ಬೆಂದಿದೆ. ಈಗ ಹುಣಸೆ ಹುಳಿ ಇದಕ್ಕೆ ಹಾಕ್ಕೊಂಬಿಡೋಣ. ಈಗ ಅದು ಸರಿ ಪ್ರಮಾಣ. ಇದಕ್ಕೇನಂದರೆ ಎಲ್ಲ ಪ್ರಮಾಣವಾಗಿ ಹಾಕ್ತಾಯಿದ್ರೆ ಅಷ್ಟಷ್ಟು ಅಳತೆಯಿಂದ ಹಾಕಿದಾಗ ಅದಕ್ಕೆ ಕರೆಕ್ಟಾದ ರುಚಿ ಬರುತ್ತದೆ. ರಾಹುಲ್ ಆ ಪೌಡ್ರ್ ಮಾಡ್ಕೊಂಬಂದೇನಾ ಬಿಡೋ ಬಾಯ್ಸು. ಹಾಂ ಪೌಡ್ರ್ ಆಯಿತು ಚೆನ್ನಾಗಿ. ಅಲ್ಲಿ ಈ ಕಡೆ ಇಟ್ಬಿಡಪ್ಪ. ಇಟ್ಬಿಟ್ಟು ಏನೋ ಇದು ಚೆನ್ನಾಗಾಗಿದೆ. ಈಗ ಒಂದು ಕೆಲಸ ಮಾಡೋಣ, ಇದನ್ನು ಪಕ್ಕಕ್ಕೆ ಇಟ್ಬಿಟ್ಟು ಒಂದು ಬಾಣಲಿ ತಗೊಂಬ. ಇಲ್ಲಪ್ಪ ಈಗ ಹಿಂಗೆ ಇಟ್ಟಿದ್ಯಾ, ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ. ಈಗ ಎಣ್ಣೆ ಕಾಯಿಲಿ. ನಮ್ಮ ರಾಹುಲ ಬಂದವನೇ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಕಪ್ಪೆಳ್ಳು, ಕಡಲೆ ಬೀಜ, ಕರಿಬೇವು ಇಷ್ಟನ್ನು ಹಾಕೋದು, ಚೆನ್ನಾಗಿ ಹುರಿಯೋದು. ಹುರಿದಾದ್ಮೇಲೆ ಈಗ ಇದು ಮಾಡಿದ್ದೀವಿ ನೋಡಿ, ಚೆನ್ನಾಗಿ ಕಾದಿದೆ. ಹುಣಸೆಹಣ್ಣು ಹಾಗೂ ಬೆಲ್ಲ, ಉಪ್ಪು ಖಾರ ಹುಳಿ ಅನ್ನೋದಕ್ಕೆ ನೋಡಿ ಸಿಹಿನೂ ಇದೆ ಹುಳಿನೂ ಇದೆ. ಈಗ ಎಣ್ಣೆ ಚೆನ್ನಾಗಿ ಕಾಯಲಿ. ಈಗ ಕಡಲೆಬೇಳೆ ಒಂದು ಸ್ಪೂನ್ ಹಾಕಪ್ಪ. ಆಮೇಲೆ ಉದ್ದಿನಬೇಳೆ ಒಂದು ಸ್ಪೂನ್ ಹಾಕು. ಸಾಸಿವೆ ಅರ್ಧ ಸ್ಪೂನ್ ಹಾಕು. ಮಾತಾಡು ಆಯಿತು ಆಯಿತು ಅನ್ನೋ 2 ನಿಮಿಷ. ಈಗ ಇದನ್ನು ಚೆನ್ನಾಗಿ ಬಾಡಿಸಿಕೋ. ಹಿಂಗಂತಾರೆ. ಚೆನ್ನಾಗಿ ಪರಿಪೂರ್ಣತೆ ಘಮ ಘಮ ಅನ್ಬೇಕು, ಚಟಾಪಟ ಅನ್ಬೇಕು. ಚಟಾಪಟ ಅನ್ನೋಕ್ಕೆ ಕರಿಬೇವು ಪಕ್ಕದಲ್ಲಿ ಇಟ್ಟಿದ್ದೀನಿ ನೋಡಿ. ಚಟಾಪಟ ಬರ್ತಾ ಇದ್ದಾರೆ. ಚೆಂದ ಅಲ್ಲಾಡಿಸಿ. ಈಗ ಕಡಲೆ ಬೀಜ ನಿನಗೆ ಎಷ್ಟು ಖುಷಿಗೆ ಬೇಕೋ ಅಷ್ಟಕ್ಕೆ ಹಾಕೋ. ಕೊಡು ನಾನು ಆಡಿಸ್ತೀನಿ. ಕಡಲೆ ಬೀಜ ಅಂದರೆ ಹೋಗಿ ಎಲ್ಲೋ ಜ್ಞಾನ ಆಗ್ಬಿಡೋದೆ ಗುರು. ಇನ್ನೊಂದು ಮದುವೆ ಮಾಡಬೇಕು ಹಾಕೋಣ. ನಿಂಗೆ ಎಷ್ಟು ಖುಷಿ ಆಗುತ್ತೆ ಅಷ್ಟು ಹಾಕು ಕಡಲೆ ಬೀಜ. 3 ಸ್ಪೂನ್ ಹಾಕವನೆ. ಸಾಕು. ಅಲ್ಲಾಡ್ಸಪ್ಪ. ಕಡಲೆಬೇಳೆ ಹಾಕಿದ್ಯಾ, ಉದ್ದಿನಬೇಳೆ ಹಾಕಿದ್ಯಾ, ಕಡಲೆ ಬೀಜ ಚೆನ್ನಾಗಿ ಬೇಯಲಿ. ಎಳೆ ಕಾವಲ್ಲಿ ಬೇಯಲಿ ಆಯಿತಾ. ಈಗ ಸ್ವಲ್ಪ ಸಾಸಿವೆ ಹಾಕ್ದಪ್ಪ, ನಿಜವಾಗ್ಲೂ ಹಾಕ್ದಪ್ಪ. ಈಗ ನೆಕ್ಸ್ಟ್ ಇನ್ನೊಂದಿದೆ, ಕಪ್ಪೆಳ್ಳು ಹಾಕಬೇಕು. ಒಂಚೂರು ಕಡಲೆ ಬೀಜ ಚೆನ್ನಾಗಿ ಬೇಯಲಿ, ಸ್ವಲ್ಪ ಬ್ರೌನ್ ಆಗಬೇಕು. ತಿಂತಾಯಿದೆ ರಸ್ ಥರ ಇರಬೇಕು ಅದು. ಸ್ವಲ್ಪ ಅರ್ಧ ಸ್ಪೂನ್ ಕಪ್ಪೆಳ್ಳು ಹಾಕಪ್ಪ. ಹಾಕಿ ಸರ್, ನೀವು ಹಾಕ್ಬೇಕಂತಾನೆ ನಿಮ್ಮನ್ನು ಕರ್ಕೊಬೋದಿರೋದು. ಹಾಕ್ತಾ ಇರ್ಬೇಕು, ಅಲ್ಲಾಡಿಸ್ತಾ ಇರಬೇಕು. ಈಗೇನು ಮಾಡ್ತಾಯಿದ್ದೀವಿ ಹೇಳಿದ್ದು? ಪುಳಿಯೋಗರೆ. ಪುಳಿಯೋಗರೆ ಮಾಡ್ತಾ ಇರೋದು ಅರ್ಥ ಆಯ್ತಾ? ಈಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಚಂದ ಆಡಿಸು. ನಾನು ಅಷ್ಟೊತ್ತಿಗೆ 1-2 ಗುಂಟೂರು ಮೆಣಸಿನ್ಕಾಯಿನ 4 ಭಾಗ ಮಾಡಿಬಿಟ್ಟು ಅಂತ ಹಾಕ್ಬಿಡ್ತೀನಿ. ಅಲ್ಲಾಡಿಸ್ಬಿಡು. ಈಗ ನೀನು ಪೌಡ್ರ್ ಮಾಡಿದ್ದಲ್ಲ ಎಲ್ಲಿಟ್ಟಿದ್ಯಪ್ಪ? ಈಗ ನೋಡಿ, ಇದು ಈಗ 1-2.5 ಸ್ಪೂನು. ಈಗ ಮನೇಲಿ 4-5 ಜನ ಇದ್ದೀರಾ. ಎರಡನ್ನ ನಾನು ಮಾಡಿರೋದು ನೀವು ನೋಡಿದ್ದೀರಾ. ಇದಕ್ಕೆ ಸ್ವಲ್ಪ ಅಲ್ಲಾಡಿಸ್ಬಿಡಪ್ಪ. ನೋಡಿ ಪುಳಿಯೋಗರೆ ಗೊಜ್ಜು ಎಷ್ಟು ಚೆನ್ನಾಗಿ ಪರಿಮಳ ಬೀಳ್ತಾ ಇದೆ.
ಇದಕ್ಕೆ ಈಗ ಹುಣಸೆ ಹುಳಿ ಹಾಗೂ ಬೆಲ್ಲ ಎಲ್ಲ ಇದಕ್ಕೆ ಹಾಕ್ಕೊತೀವಿ. ಕಲಿಸ್ಬಿಡಪ್ಪ. ನೋಡಿ ಈಗ ಪುಳಿಯೋಗರೆ ಗೊಜ್ಜು ರೆಡಿಯಾಗಿದೆ. ಅನ್ನ ರೆಡಿ ಇದೆಯಲ್ಲಪ್ಪ ರಾಹುಲ? ಅನ್ನ ತಂದ್ಬಿಡು, ಹೋಗಿ ಆಡಿಸ್ಬಿಡೋಣ. ನೋಡಿ ಈಗ ಪುಳಿಯೋಗರೆ ಗೊಜ್ಜು ಚೆನ್ನಾಗಿ ಬೆಂದು ಖುಷಿಯಾಗಿ ಇದೆ. ಈಗ ರೈಸು ತರುವುದು, ಅನ್ನ ಹಾಕಿ ಕಲಿಸುವುದು, ಕಲಿಸಿದ ನಂತರ ತಿನ್ನುವುದು. ರಾಹುಲ ಅನ್ನ ತಗೋ ಬಾರಪ್ಪ. ಎಷ್ಟೊಂದು? 2 ರೈಸು. ಓಹೋ ಅಳತೆ ನೋಡಿ, ಒಂದು ಭಾರಿ ಅಳತೆ ಉಂಚ. ಬರಪ್ಪ. ಇವಾಗ ನಾನು ಅಷ್ಟು ಹಾಕಲ್ಲ ರೈಸು. ಅಯ್ಯೋ ಸಾಕ್ಬಿಡು, ಇಟ್ಕೊಂಡಿರೋ. ಬೇಕು ಅಂದಾಗ ಜಾಸ್ತಿ ಆದಾಗ ಬಾ. ಈಗ ಚೆನ್ನಾಗಿ ಸ್ವಲ್ಪ ಕಲಿಸು ನೋಡೋಣ ಎಷ್ಟು ಚೆನ್ನಾಗಿ ಕಲಿಸು. ಕೈಗೆ ಹಾಕ್ಬೇಡ, ಏನಿದ್ರು ಹಿಂಗೆ ನಾಟಕ. ಅರ್ಥ ಆಯ್ತಾ? ಅಲ್ಲಾಡ್ಸಪ್ಪ. ಕೊತ್ತಂಬರಿ ಉದುರ್ಸೋದಕ್ಕೆ ಸ್ವಲ್ಪ ತಿರುಗಿಸಿ ಕೊಟ್ಬಿಡು. ಪಟಾಯ್ತು. ಓಕೆ, ಗುಡ್ ಬಾಯ್. ಈಗ ನೀನೇನು ಮಾಡಬೇಕು ಅಂದರೆ ಇದನ್ನು ಹಿಡಿಯುವುದು, ಇದಕ್ಕೆ ಪ್ರಸಾದ ಕೊಡುವುದು. ಮೇಲ್ಕೋಟೆ ಪುಳಿಯೋಗರೆ. ನೋಡಿ ಮೇಲ್ಕೋಟೆ ಪುಳಿಯೋಗರೆ ರೆಡಿಯಾಗಿದೆ. ನಿಮಗೆಲ್ಲ ಮನೇಲಿ ಮಾಡ್ಕೊತಾ ಇರಬೇಕು, ಖುಷಿಯಾಗಿ ತಿಂತಾ ಇರಬೇಕು. ಇವತ್ತು ರಾಹುಲ ಚೆನ್ನಾಗಿ ಮಸಾಲೆ ಎಲ್ಲ ರುಬ್ಕೊಂಬಂದವನೇ, ತುಂಬ ಚೆನ್ನಾಗಿ ಮಾಡಿದ್ದಾನೆ. ರುಚಿನೂ ಸೂಪರಾಗಿದೆ. ನೀವು ಮನೇಲಿ ಮಾಡಾದ್ಮೇಲೆ ಕಾಮೆಂಟ್ಸ್ ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು. ಒಂದು ಸಲ ಬೆಲ್ ಬಟನ್ ಒತ್ಬಿಡಿ. ಮುಂದೆ ಬರುತ್ತೇನೆ ನಿಮ್ಮ ಒಳ್ಳೆ ರುಚಿಯಾದ ಅಡುಗೆ ತೋರಿಸುತ್ತೇನೆ. ನಿಮಗೇನೇನ ನಮ್ಮ ಕ್ಯಾಟ್ರಿಂಗ್ ಇದೆ, ಚಂದ್ರು ಕ್ಯಾಟ್ರರ್ಸ್ ಅಂತ. ನಿಮ್ಗೆ ಯಾವ್ದು ಬೇಕಾದ್ರೂ ವೆಜ್ಜು ನಾನ್ ವೆಜ್ ಯಾವ ಅಡುಗೆಗಳಿಗಾದರೂ ಸಂಪರ್ಕಿಸಿ. ನಿಮ್ಮ ಪ್ರೀತಿಗಾಗಿ ಕಾಯ್ತಾ ಇರ್ತೀನಿ. ನಮ್ಮ ನಂಬರ್ ಬರ್ತಾ ಇರುತ್ತೆ, ನೀವು ಫೋನ್ ಮಾಡ್ತಾ ಇರ್ತೀರ. ಹೋಗಿ ಬರ್ತೀನಿ. ಬಾಯ್.